ಮನೆಯಲ್ಲಿ ಬಡತನ ಅನ್ನುವುದು ವಿಪರೀತವಾಗಿ ತಾಂಡವವಾಡ್ತಾ ಇದ್ದರೆ ಹಣಕಾಸಿನ ಸಮಸ್ಯೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿ ಹಣದ ಏರಿಳಿತ ಉಂಟಾಗಿ ಜೀವನವೇ ನಡೆಸಲು ಸಾಧ್ಯವಾಗುತ್ತಿಲ್ಲ ಅನ್ನುವುದಾದರೆ ಪ್ರತಿಯೊಬ್ಬರು ವಿನಾಕಾರಣ ಸಾಲ ಮಾಡಿಕೊಂಡು ಬದುಕುತ್ತಿದ್ದರೆ ಇಲ್ಲಿದೆ ಒಂದು ತುಂಬ ಸರಳವಾದ ಪರಿಹಾರ. ಆ ಪರಿಹಾರ ಯಾವುದು, ಹೇಗೆ ಮಾಡಬೇಕು, ಯಾವ ದಿನ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟದಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮಾಹಿತಿ, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗೂ ಯಾರ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಭಕ್ತಿಯಿಂದ ನಂಬಿಕೆ ಇಟ್ಟು ಬೇಡಿಕೊಳ್ಳುತ್ತಾರೋ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ. ಅಂತಹ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಅದನ್ನು ಕೇಳಿ ಪಡೆದುಕೊಳ್ಳಬಹುದು. ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಪ್ರತಿಯೊಬ್ಬರು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು, ಸಿರಿ ಸಂಪತ್ತನ್ನು ಗಳಿಸಬೇಕು ಎನ್ನುವ ಆಸೆಯನ್ನು ಹೊಂದಿರುತ್ತಾರೆ. ಆದರೆ ರೀತಿಯ ಅಡೆತಡೆಗಳಿಂದಾಗಿ ಯಾವುದೇ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿರುವುದಿಲ್ಲ. ಅವರ ಜೀವನದಲ್ಲಿ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಅದರಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಅನ್ನುವುದು ಕಾಣಿಸುತ್ತಲೇ ಇರುತ್ತದೆ. ಜೀವನದ ಪ್ರಗತಿ ಕಾಣುವುದಕ್ಕೆ ಕಷ್ಟಕರವಾಗುತ್ತದೆ. ಸಾಲ ಬಾಧೆಯಿಂದ ಋಣಮುಕ್ತರಾಗದೆ ಮಾನಸಿಕ ಒತ್ತಡಗಳು ಎದುರಾಗಿ ನೆಮ್ಮದಿ ಇಲ್ಲದಂತ ಆಗುತ್ತದೆ. ಯಾವಾಗ ಸಾಲ ತೀರುತ್ತದೆ ಎಂಬ ಚಿಂತೆ ಕಾಡುತ್ತಿರುತ್ತದೆ. ಸಾಲ ತೀರಿಸಬೇಕು ಎಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗಬೇಕಾದರೆ ಮನೆಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ, ಆದಾಯದ ಮೂಲಗಳು ಹೆಚ್ಚಾಗುತ್ತದೆ. ಹಾಗಾದರೆ ಯಾವ ವಸ್ತುವನ್ನು ಅಕ್ಕಿ ಡಬ್ಬದಲ್ಲಿ ಇಡುವುದರಿಂದ ಅದೃಷ್ಟ ಬರುತ್ತದೆ ಅಂತ ನೋಡೋಣ. ಮತ್ತು ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡಬಹುದು ಎಲ್ಲವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಅಕ್ಕಿ ಡಬ್ಬದಲ್ಲಿ ಸ್ವಲ್ಪವಾದರೂ ಅಕ್ಕಿ ಇರಲೇಬೇಕು. ಅಕ್ಕಿ ಅನ್ನುವುದು ಮಹಾಲಕ್ಷ್ಮಿಯ ಸಂಕೇತವಾಗಿದೆ. ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಧನದ ಕೊರತೆಯಾಗಿರುತ್ತಿರಲಿಲ್ಲ. ಚಿಲ್ಲರೆ ನಾಣ್ಯಗಳು ಅಕ್ಕಿ ಡಬ್ಬದಲ್ಲಿ ಹಾಕುತ್ತಿದ್ದರು. ಇದರಿಂದಾಗಿ ಧನಾಕರ್ಷಣೆ ಹೆಚ್ಚಾಗುತ್ತಿತ್ತು. ಸದಾ ಅವರ ಬಳಿ ಹಣವಿರುತ್ತಿತ್ತು. ಆದ್ದರಿಂದ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಚಿಲ್ಲರೆ ಕಾಸನ್ನು ಹಾಕಬೇಕು. ಜೊತೆಗೆ ಸ್ವಲ್ಪ ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕಬೇಕು. ಈ ರೀತಿ ಮಾಡುವುದರಿಂದ ಸದಾ ಅನ್ನಪೂರ್ಣೇಶ್ವರಿಯ ಅನುಗ್ರಹವಿರುತ್ತದೆ. ಮನೆಯಲ್ಲಿ ಧನ ಧಾನ್ಯ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಯಾವಾಗಲೂ ನೆಲೆಸಿರಬೇಕೆಂದರೆ ಚಿಕ್ಕ ಪರಿಹಾರ ಮತ್ತು ಸಲಹೆ ಎನ್ನುದರೆ ಈ ಪರಿಹಾರಗಳನ್ನು ಅಮ್ಮನವರ ವಾರವಾದ ಮಂಗಳವಾರ ಮತ್ತು ಶುಕ್ರವಾರ ಮಾಡಬೇಕು. ಇದು ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಪ್ರಯೋಗವಾಗಿರುವುದರಿಂದ ಕೆಂಪು ಬಟ್ಟೆಯನ್ನು ಚೌಕಾಕಾರದಿಂದ ಕತ್ತರಿಸಿಕೊಂಡು ಈ ಬಟ್ಟೆಯ ಒಳಗಡೆ ಕೆಲವು ವಸ್ತುಗಳನ್ನು ಹಾಕಬೇಕು. ನಾವು ಹಾಕುವ ಪ್ರತಿಯೊಂದು ವಸ್ತು ಕೂಡ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದು. ಲಕ್ಷ್ಮಿ ಕವಡೆ ಹಾಗೂ ಬಿಳಿಯ ಕವಡೆಯನ್ನು ಬಳಸಬಾರದು. ಹಳದಿ ಕಲರ್ ಕವಡೆಗಳನ್ನು ಬಳಸಬೇಕು. ಏಕೆಂದರೆ ಈ ಕವಡೆಗಳು ಮಹಾಲಕ್ಷ್ಮಿಯ ಸ್ವರೂಪವಾಗಿರುತ್ತದೆ. ಈ ಕವಡೆಗಳ ಜೊತೆ 3 ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಳಿ. ಇವುಗಳು ಸಹ ನದಿಯಲ್ಲಿ ಸಿಗುತ್ತದೆ. ₹1 3 ನಾಣ್ಯಗಳನ್ನು ತೆಗೆದುಕೊಳ್ಳಿ. ₹2 3 ನಾಣ್ಯಗಳನ್ನು ಬಳಸಬಹುದು. ಹಾಗೆಯೇ 3 ಯಾಲಕ್ಕಿ 3 ಲವಂಗವನ್ನು ತೆಗೆದುಕೊಳ್ಳಿ. ಇವು ಧನಾಕರ್ಷಣೆಯಾಗಿ ಸಹಕಾರಿಯಾಗುತ್ತದೆ. ಈ ಎಲ್ಲ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಓಂ ಶ್ರೀ ಮಾತ್ರೆಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಅಕ್ಷತೆಯನ್ನು ಹಾಕಬೇಕು. ಹೀಗೆ 21 ಸಲ ಮಾಡಿದ ನಂತರ ಇದನ್ನು ಗಂಟು ಕಟ್ಟಿ ನಿಮ್ಮ ಮನೆಯಲ್ಲಿರುವ ಅಕ್ಕಿ ಡಬ್ಬದಲ್ಲಿ ಇಡಬೇಕು. ಈ ಪ್ರಯೋಗವನ್ನು ಮಂಗಳವಾರ ಆರಂಭಿಸಿದರೆ ಪ್ರತಿ ಮಂಗಳವಾರ, ಶುಕ್ರವಾರ ಆರಂಭಿಸಿದರೆ ಪ್ರತಿ ಶುಕ್ರವಾರ ಈ ಗಂಟನ್ನು ತೆಗೆದು ನಾಣ್ಯಗಳು, ಗೋಮತಿ ಚಕ್ರಗಳನ್ನು ತೊಳೆದು ಬೇರೆ ಲವಂಗ, ಏಲಕ್ಕಿಯನ್ನು ಹಾಕಿ ಮತ್ತೆ ಗಂಟು ಕಟ್ಟಿ ಅಕ್ಕಿ ಡಬ್ಬದಲ್ಲಿ ಹಾಕಬೇಕು. ಪ್ರತಿ ವಾರ ಬದಲಾಯಿಸಿ. ಸಾಧ್ಯವಾಗದಿದ್ದರೆ
ತಿಂಗಳಿಗೊಮ್ಮೆಯಾದರೂ ಬದಲಾಯಿಸಬಹುದು. ಈ ಗಂಟಿನಲ್ಲಿ ಬಳಸಿದ ಲವಂಗ ಮತ್ತು ಏಲಕ್ಕಿಯನ್ನು ದೇವರಿಗೆ ಧೂಪ ಹಾಕುವಾಗ ಬಳಸಿಕೊಳ್ಳಬಹುದು. ಈ ಪ್ರಯೋಗವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡರೆ ಬಹಳ ಶ್ರೇಷ್ಠ ಸಾಧ್ಯವಾಗುತ್ತದೆ. ಗೋಧೂಳಿ ಸಮಯದಲ್ಲೂ ಇದನ್ನು ಮಾಡಬಹುದು. ಈ ರೀತಿ ಮಾಡಿ ನಿಮಗಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಎಲ್ಲವೂ ಕಳೆದು ಶಾಶ್ವತ ನೆಮ್ಮದಿ ಸಿಗುತ್ತದೆ. ಹಾಗೂ ಜೀವನದ ಯಾವುದೇ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.